ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು, ಅಪರೋಕ್ಷಾನುಭವಿಗಳು, ಕೈವಲ್ಯ ಚಕ್ರವರ್ತಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು, ಒಂದೊಂದು ವಾಕ್ಯವನ್ನು ಇಟ್ಟುಕೊಂಡು ನಾವೆಲ್ಲ ಚಿಂತನೆ ಮಾಡ್ತಾ ಶ್ರೀಗಳಿಂದ ಆಶೀರ್ವಚನವನ್ನು ಕೇಳ್ತಾ ಬಂದಿದ್ದೇವೆ. ಪ್ರಸ್ತುತ ಇವತ್ತಿನ ಚಿಂತನೆಗಾಗಿ, ಚರ್ಚೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ನರಜನ್ಮದಿಂದಿಹಗಳು ಮಿಗಿಲುಂಟೆ. ಪ್ರಶ್ನೆಯನ್ನು ಮಾಡ್ತಾರೆ ನಮ್ಮನ್ನೆಲ್ಲ ಕುರಿತು. ಈ ನರಜನ್ಮ ಅಂತಂದರೆ ಈಗೇನು ಈ ಮನುಷ್ಯ ಜನ್ಮವನ್ನು, ಈ ಮಾನವ ಜನ್ಮವನ್ನು ತೊಟ್ಕೊಂಡು ನಾವೆಲ್ಲರೂ ಬಂದಿರಲ್ಲ. ಸ್ತ್ರೀಯರಾಗಿರಲಿ, ಪುರುಷರೇ ಆಗಿರಲಿ, ಒಟ್ಟು ಇದಕ್ಕೆ ನರಜನ್ಮ ನರಜನ್ಮ ಅಂತ ಕರೀತಾರೆ. ಈ ನರಜನ್ಮದಕ್ಕಿಂತಲೂ, ಈ ಮಾನವ ಜನ್ಮದಕ್ಕಿಂತಲೂ, ಈ ಮನುಷ್ಯ ಜನ್ಮದಕ್ಕಿಂತಲೂ ಇನ್ಯಾವ ಜನ್ಮಗಳಾರು ಶ್ರೇಷ್ಠದಾವನು ಅಂತ ಕೇಳಿದ್ರೆ ಇಷ್ಟು ಶ್ರೇಷ್ಠ ಜನ್ಮಗಳು ಯಾವೂ ಇಲ್ಲ ಅಂತ ತಿಳ್ಕೊಂಡು ಉಪನಿಷತ್ಕಾರರು ಜಂತೂನಾಂ ನರಜನ್ಮ ದುರ್ಲಭ, ಅಂಡಜ 21 ಲಕ್ಷ, ಸ್ವೇದಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜರಾಯುಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅಂತಂದರೆ ಇದು ನರಜನ್ಮ. ಕಾರಣ ಏನು ಅಂತಂದರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಲ್ಪಟ್ಟಂಥ ಸಾಧನಗಳನ್ನು ಪರಮಾತ್ಮ ಈ ದೇಹದೊಳಗೆ ಇಟ್ಟಿದ್ದಾನೆ. ದೇವರನ್ನು ನೋಡುವಂಥ, ದೇವರನ್ನು ಕಾಣುವಂಥ, ದೇವರನ್ನು ತಿಳಿಯುವಂಥ ಪ್ರಜ್ಞೆಯನ್ನು ಭಗವಂತ ಈ ಮನುಷ್ಯನ ಜನ್ಮದಲ್ಲಿ ಇಟ್ಟಂತೆ ದೇವರ ಬಂದು ಮುಂದೆ ನಿಂತರೂ ಇವ ದೇವರ ಅಂತ ತಿಳಿಯುವಂಥ ಶಕ್ತಿ ಪ್ರಾಣಿಗಳಿಗಿಲ್ಲ. ಉಳಿದ ಪ್ರಾಣಿಗಳಲ್ಲಿ ಅರಿವಿಲ್ಲ ಅಂತಲ್ಲ, ಅರಿವದ, ಅವಕ್ಕೆಲ್ಲ ಸಾಮಾನ್ಯ ಅರಿವದ. ವಿಶೇಷವಾಗಲ್ಪಟ್ಟಂಥ ಅರಿವು ಭಗವಂತ ನಮಗೆ ಹೆಂಗೆ ಒಂದು ಶ್ರೇಷ್ಠವಾದ ಈ ದೇಹವನ್ನು ಕೊಟ್ಟು, ಈ ದೇಹದೊಳಗೆ ಇನ್ನೊಂದು ಸೂಕ್ಷ್ಮ ದೇಹವನ್ನು ಕೊಟ್ಟು, ಆ ಸೂಕ್ಷ್ಮ ದೇಹದಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನತಕ್ಕಂಥ ಅಂತಃಕರಣ ಚತುಷ್ಟಯವನ್ನು ಕೊಟ್ಟು, ಈ ಜ್ಞಾನಕ್ಕೆ ಬೇಕಾಗಲ್ಪಟ್ಟಂಥ ಕರಣಗಳನ್ನು ಅಂದರೆ ಸಾಧನಗಳನ್ನ ಏನು ನಮಗೆ ಕೊಟ್ಟಿರಲ್ಲ, ಇಂಥ ಸಾಧನಗಳ ಇನ್ಯಾವ ಪ್ರಾಣಿಗಳ ಜನ್ಮದೊಳಗದಾವೇನು ಅಂತ ಕೇಳಿದರೆ ಯಾವ ಪ್ರಾಣಿಗಳ ಜನ್ಮದಲ್ಲೂ ಇಷ್ಟಿಲ್ಲ. ಯುಕ್ತಿ ಒಳಗೆ ಇರಿವಿ ನಮಗಿಂತ ಭಾಳ ಶಾಣ ಇರ್ತದೆ. ಯುಕ್ತಿ ಒಳಗೆ ಮಧುರದ ಗುಣವ ಇರುವೆ ಬಲ್ಲದು ಅಂತ ಬರೀತಾರೆ ಮಹಾತ್ಮರು. ನೋಡ್ರಿ, ನೀವು ಸಕ್ರೆ ಡಬ್ಬ್ಯಾಗ ಖಾರ ಹಾಕಿಡ್ರಿ, ಖಾರದ ಡಬ್ಬ್ಯಾಗ ಸಕ್ರೆ ಹಾಕಿಡ್ರಿ, ಆ ಖಾರದ ಡಬ್ಬಿಗೆ ಇದು ಸಕ್ರೆ ಡಬ್ಬಿ ಅಂತ ಬೋರ್ಡ್ ಬರೀರಿ, ಸಕ್ರೆ ಡಬ್ಬಿಗೆ ಇದು ಖಾರದ ಡಬ್ಬಿ ಅಂತ ಬೋರ್ಡ್ ಬರೆದು ಹಚ್ಚಿರಿ. ಹೊತ್ತೇರುಗಳ್ದ ಏನು ಮಾಡಿರ್ತಾವೆ ಅಂತಂದರೆ, ನೀ ಯಾವ್ದಾರ ಬೋರ್ಡ್ ಯಾಕೆ ಬರೀವಿಲ್ಲ, ಯಾವ ಡಬ್ಬಿ ಒಳಗೆ ಸಕ್ಕರೆ ಐತಿ ಅದ ಡಬ್ಬಿಗೆ ಇರಿಬುಗಳು ಹೋಗಿರ್ತಾವೆ, ಹೊರತಾಗಿ ಖಾರದ ಡಬ್ಬಿಗೆ ಇರಿಬುಗಳು ಹೋಗೋದಿಲ್ಲ. ಅದಕ್ಕೆ ಮಧುರದ ಗುಣವ ಇರುವೆ ಬಲ್ಲದು. ಅವು ನಮಗೆ ಗೊತ್ತಾಗೋದಿಲ್ಲ. ಅವು ನಾವು ಬೋರ್ಡ್ ನೋಡಿ ಏನು ಮಾಡ್ತೀವಿ ಅಂದರೆ, ಬೆಳಗ್ಗೆ ಚಾ ಮಾಡೋ ಪ್ರಸಂಗ ಬಂತು ಅಂದರೆ ಖಾರ ಹಾಕಿ ಮಾಡಿದೀವ ನಾವು, ಅಷ್ಟು ಜ್ಞಾನ ನಮಗಿಲ್ಲ. ಆದರೂ ಇರುವಿ ಜನ್ಮ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಬರೋದಿಲ್ಲ. ಇನ್ನು ಶಕ್ತಿ ಒಳಗೆ ಎಲ್ಲಕ್ಕಿಂತ ಹೆಚ್ಚಿನ ಪ್ರಾಣಿ ಯಾವುದು ಅಂದ್ರೆ ಆನೆ. ಆನೆಯಂಥ ಶಕ್ತಿ ಯಾವ ಪ್ರಾಣಿಗೂ ಇಲ್ಲ, ಅಷ್ಟು ಶಕ್ತಿ ಆನೆಗೆ. ಖರೆ ಅಷ್ಟು ಶಕ್ತಿ ನಮ್ಮಂತಕ್ಕಿಲ್ಲ. ಆದರೂ ಆನೆ ಜನ್ಮ ಶ್ರೇಷ್ಠ ಅಂತ ಯಾವ ಪುರಾಣ ಪುಣ್ಯಕಥೆಗಳಲ್ಲಿಯೂ ಬರೋದಿಲ್ಲ. ಹೌದು, ಯಾವುದೇ ಗ್ರಂಥ ತೆಗೆದು ನೋಡ್ರಿ, ದಾಸ ಸಾಹಿತ್ಯ ತೆಗೆದು ನೋಡ್ರಿ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಲೇಬೇಡಿ ಹುಚ್ಚಪ್ಪಗಡ್ಗ ಅಂತ ದಾಸರು ಬರೆದರು. ಉಪನಿಷತ್ಕಾರ ಬರೆದರು, ಜಂತುನಾಮ ನರಜನ್ಮ ದುರ್ಲಭ ಅಂತ ಅವರು ಬರೆದರು. ಶ್ರೀಮನ್ ನಿಜಗುಣ ಶಿವಗಳು ಬರೀತಾರೆ, ನರಜನ್ಮದಿಂದ ಏದಳು ಮಿಗಿಲುಂಟೆ ಅಂತ ಇವರು ಬರೆದರು. ಎಲ್ಲ ಜನ್ಮಗಳಲ್ಲೂ ಮಾನವ ಜನ್ಮವಾದ ಅಧಿಕ ಅಂತ ಸರ್ಪಭೂಷಣ ಶಿವಗಳು ಬರೆದರು. ಎಲ್ಲ ಮಹಾತ್ಮರ ಅಭಿಪ್ರಾಯ ಏನಂತಂದರೆ,
ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಇದು ಭಾಳ ದೊಡ್ಡದಪ್ಪ. ಅದಕ್ಕೆ ಇದರ ಮಹತ್ವವನ್ನು ಅರಿತುಕೊಂಡು ಇದರ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು. ಯಾಕೆ ಮನುಷ್ಯ ಜನ್ಮ ದೊಡ್ಡದ ಅಂತ ಕೇಳಿದರೆ, ಈಗ ಇಲ್ಲಿ ತನಕ ಸುಂದರವಾದ ಭಜನಾ ಅವರು ಹಾಡಿದರೂ ನಾವು ಕೇಳಿದೆವು. ಇದನ್ನು ಕೇಳುವಂಥ ಭಾಗ್ಯ ನಮಗೆ ನಿಮಗೆ ಆಯಿತು, ಹೊರತಾಗಿ ಪ್ರಾಣಿಗಳಿಗಿಲ್ಲ. ಹೌದು, ನಮ್ಮ ಮನೆಯೊಳಗೆ 2 ಲಕ್ಷ ರೂಪಾಯಿದು ಹೋರಿ ಐತ್ರಿ, ನಮ್ಮ ಮನೆಯೊಳಗೆ ಒಂದು ದಿವಸಕ್ಕೆ 30 ಲೀಟ್ರ್ ಹಿಂಡುವಂಥ ಒಂದು ಆಕಳ ಐತ್ರಿ ಅಂದರೂ ಕೂಡ ಅವಕ್ಕೆ ಯಾವಕ್ಕೂ ಇದನ್ನು ಕೇಳುವಂಥ ಭಾಗ್ಯ ಅವಕ್ಕೆ ಅದಾವೆ ಅನ್ನುವಂತ ಕೇಳಿದರೆ ಇಲ್ಲ. ಭಗವಂತ ನಮಗೆ ನಿಮಗೆ ಒಂದು ಇಷ್ಟ ನಾಲಿಗೆ ಕೊಟ್ಟಿದ್ದಾನೆ. ನಮ್ಮ ನಾಲಿಗೆ ಒಳ್ಳೆ ಆದರೂ ಒಂದು 3 ಇಂಚ್ ಇರ್ಬೋದು, ಮಾಪ್ ಮಾಡಿ ನೋಡಿದರೆ. ಎತ್ತಿನ ನಾಲಿಗೆ ಎಮ್ಮಿನ ನಾಲಿಗೆ ಒಂದೊಂದು ಮೊಳ ಅದಾವೆ. ಹೌದು, ಎಷ್ಟು ದೊಡ್ಡ ನಾಲಿಗೆ ಐತಿ, ಎಷ್ಟು ದೊಡ್ಡ ಬಾಯಿ ಐತಿ ಅಂದ್ರೆ ಓಂ ನಮ ಶಿವಾಯ ಅನ್ನೋಕೆ ಅವಕ್ಕೆ ಬರೋದಿಲ್ಲ, ಗುರುವಿನ ಧ್ಯಾನ ಮಾಡೋಕೆ ಅವಕ್ಕೆ ಬರೋದಿಲ್ಲ. ನಮ್ಮದು ಇಷ್ಟೇ ಚಿಕ್ಕ ನಾಲಿಗೆ ಐತಿ, ಕರೆ ಈ ನಾಲಿಗೆಯಿಂದ 7 ಕೋಟಿ ಮಂತ್ರಗಳಿಗೆ ಶಿರೋಮಂತ್ರವಾಗಲ್ಪಟ್ಟಂತಹ ನಮಃ ಶಿವಾಯ ಅನ್ನತಕ್ಕಂಥ ಈ ಪಂಚಾಕ್ಷರಿ ಮಹಾಮಂತ್ರವನ್ನು ನುಡಿದು ಸಮಸ್ತ ಪಾಪರಾಶಿಯನ್ನು ಕಳ್ಕೊಳ್ಳುವಂಥ ಯೋಗ್ಯತೆ ಈ ಮನುಷ್ಯನ ಜನ್ಮದಲ್ಲಿ ಇರುವುದರಿಂದ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಏನಂತ ಕೇಳಿದರೆ ಭಾಳ ಶ್ರೇಷ್ಠದ. ಈ ಮನುಷ್ಯ ಜನ್ಮದಲ್ಲಿ ಪುಣ್ಯ ಮಾಡಿ ಇಹಲೋಕದ ಸುಖನೂ ಹೊಂದಾಕ ಬರ್ತದೆ. ಈ ಮನುಷ್ಯದಲ್ಲಿ ಧರ್ಮ ಮಾಡಿ ಇಹಲೋಕ ಪರಲೋಕಗಳ ಸುಖ ಹೊಂದಾಕು ಈ ಮನುಷ್ಯ ಜನ್ಮದಲ್ಲೇ ಬರ್ತದೆ. ಹೌದು, ಮಾಡಿದ ಪಾಪ ಕಳ್ಕೊಳ್ಳೋಕ್ಕೂ ಬರ್ತದೆ. ಅರತೋ ಮರತೋ ಹಿಂದೆ ಮಾಡಿದ ಪಾಪ ಕಳ್ಕೊಳ್ಳೋಕ್ಕೂ ಈ ಮನುಷ್ಯ ಜನ್ಮದೊಳಗೆ ಬರ್ತದೆ. ಇನ್ನು ಮುಂದೆ ಪಾಪ ಮಾಡಲಾರ್ದಂಗೆ ಬದುಕಿ ಎಷ್ಟು ಬೇಕೋ ಅಷ್ಟು ಪುಣ್ಯ ಮಾಡೋಕ್ಕೂ ಈ ಮನುಷ್ಯ ಜನ್ಮದಲ್ಲೇ ಬರ್ತದೆ. ಯಾವುದಾದ್ರೂ ಒಂದು ದೇವತೆಯ ಉಪಾಸನೆಯನ್ನು ಮಾಡಿ ಸಾಲುಕ್ಯ ಸಾಮೀಪ್ಯ ಸಾರೂಪ್ಯ ಅಂತಕ್ಕಂಥ ಪದವಿಗಳನ್ನು ಪಡ್ಕೊಳ್ಳೋಕೆ ಬರ್ತದೆ. ಪ್ರಹ್ಲಾದನಂತೆ ಧ್ರುವರಾಯನಂತೆ ಇದೇ ಜನ್ಮದೊಳಗೆ ಬರ್ತದೆ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ. ತಪಸ್ಸಾದಿಗಳನ್ನು ಮಾಡಿ ಶ್ರೇಷ್ಠವಾಗಲ್ಪಟ್ಟಂಥ ಮಹಾನ್ ಮುನಿಗಳು ಜ್ಞಾನಿಗಳು ಆಗೋಕ್ಕೂ ಈ ಮನುಷ್ಯ ಜನ್ಮದಲ್ಲೇ ಬರುತ್ತದೆ. ಯಜ್ಞ ಯಾಗಾದಿಗಳನ್ನು ಮಾಡಿ ಏನು ಪ್ರಾಪ್ತಿ ಮಾಡಿಕೊಳ್ಬೇಕು ಅದನ್ನೆಲ್ಲ ಪ್ರಾಪ್ತಿ ಮಾಡಿಕೊಳ್ಳೋಕ್ಕೂ ಈ ಮನುಷ್ಯ ಜನ್ಮದಲ್ಲೇ ಬರುತ್ತದೆ. ದಶರಥ ಮಹಾರಾಜನಿಗೆ ಮಕ್ಕಳು ಹುಟ್ಟಲಿಲ್ಲ. 3 ಮಂದಿ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಂಡ, ಆದರೂ ಮಕ್ಕಳು ಹುಟ್ಟಲಿಲ್ಲ. ವಶಿಷ್ಠರಿಗೆ ಶರಣಾಗತಿಯಾಗಿ ಕೇಳಿದ, ಏನು ಮಾಡಬೇಕು ಮುಂದೆ ರಾಜ್ಯದ ಗತಿ ಏನು ಅಂತ. ನೀ ಪುತ್ರ ಕಾಮೇಷ್ಟ ಯಜ್ಞವನ್ನು ಮಾಡಪ್ಪ, ಅದರಿಂದ ಸಂತತಿ ಆಕೈತಿ ಅಂತ ವಶಿಷ್ಠರು ಹೇಳಿದಾಗ ದಶರಥ ಮಹಾರಾಜ ಪುತ್ರ ಕಾಮೇಷ್ಟ ಯಜ್ಞವನ್ನು ಮಾಡಿ, ಹೌದು, ಭಗವಂತನಿಂದ ಅಮೃತ ಫಲವನ್ನು ಪಡ್ಕೊಂಡು ಏನು ಮಾಡಿದ ಅಂತಂದರೆ 3 ಹೆಂಡರಿಂದ ಸಂತತಿಯನ್ನು ಪಡಿತಕ್ಕಂಥವನಾದ. ಏನು ಬೇಕಾದರೂ ಪಡ್ಕೊಳ್ಳುವಂಥ ಶಕ್ತಿ ಏನದ ಅಂತಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಳ್ಳುವಂಥ ಶಕ್ತಿ ಈ ಮನುಷ್ಯ ಜನ್ಮದಲ್ಲೇ ಅದ. ಯಮನೇಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನತಕ್ಕಂಥ ಅಷ್ಟಾಂಗ ಯೋಗಗಳನ್ನು ಸಾಧಿಸಿ ಸಮಾಧಿ ನಿಷ್ಠನಾಗಿ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಅಂತರ್ಮುಖ ಅವಸ್ಥೆಯಲ್ಲಿ ಕುಳಿತುಕೊಂಡು ಆ ಸಮಾಧಿ ಸಾಕು ಈ ಮನುಷ್ಯ ಜನ್ಮದಲ್ಲೇ ಬರ್ತದೆ. ಇದ್ಯಾವುದೂ ಬೇಡಪ್ಪ ಅಂದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಲ್ಪಟ್ಟಂಥ ಜಗದ್ಗುರು ಶಿವಾನಂದ ಭಾರತೀ ಮಹಾಸ್ವಾಮಿಗಳಂಥ ಮಹಾತ್ಮರಿಗೆ ಶರಣಾಗತನಾಗಿ ಅವರ ಉಪದೇಶವನ್ನು ಪಡ್ಕೊಂಡು ಅವರಿಂದ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತನಾಗಾಕು ಇಂಥ ಈ ಮನುಷ್ಯ ಜನ್ಮದಲ್ಲಿ ಬರ್ತದಪ್ಪ. ಅದಕ್ಕಿಲ್ಲಿ ಇದೆಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನರಜನ್ಮದಿಂದ ಇಹದಳು ಈ ಲೋಕದೊಳಗೆ ಈ ಮನುಷ್ಯ ಜನ್ಮದಕ್ಕಿಂತಲೂ ಯಾವುದಾದ್ರೂ ಜನ್ಮ ಶ್ರೇಷ್ಠದ ಏನು ಅಂತ ಕೇಳಿದರೆ ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಯಾವುದೂ ಇಲ್ಲಪ್ಪ. ಅದಕ್ಕೆ ಇದರ ಸಾರ್ಥಕತೆಯನ್ನೇನು ಮಾಡುವಂದ್ರೆ ಮಾಡಿಕೊಳ್ಳುವಂಥವನಾಗುವಂಥ ಭಾಳ ಸುಂದರವಾಗಿ ಉಪದೇಶವನ್ನು ಮಾಡಿದ್ದಾರೆ ಪುಣ್ಯಾತ್ಮರೇ. ಶಿಶು ಜನ್ಮ ಅಂದ್ರೆ ಮಾತಾರಹಿತ ಶಿಶು ಜನ್ಮ ವ್ಯರ್ಥ ಅಂತ. ಸಣ್ಣ ಕೂಸು
ತಾಯಿಯನ್ನು ಕಳ್ಕೊಂತು ಅಂದ್ರೆ ಅದರ ಜನ್ಮ ಏನಾಗ್ತದೆ ಅಂದ್ರೆ ವ್ಯರ್ಥ ಆಗ್ತದೆ. ಅದು ಪತಿ ಜನ್ಮ, ಪತಿರಹಿತ ನಾರಿ ಜನ್ಮ ನಿರರ್ಥಕ ಅಂತ. ಇನ್ನು ಗುರುದೇವತಾರಹಿತ ಮಾನವ ಜನ್ಮ ನಿರರ್ಥಕ ಅಂತ ಬರೀತಾರೆ. ಅದು ಈಗ ಮನುಷ್ಯ ಜನ್ಮ ಏನೋ ತೊಟ್ಕೊಂಡು ಬಂದೆವು, ಖರೆ ಈ ಮನುಷ್ಯ ಜನ್ಮವನ್ನು ತೊಟ್ಕೊಂಡು ಬಂದು ಅಕಸ್ಮಾತ್ ಈ ಮನುಷ್ಯ ಜನ್ಮದಲ್ಲಿ ನಾವು ಗುರುಗಳಿಗೆ ಶರಣಾಗತಿ ಆಗಲಿಲ್ಲ, ಗುರುಗಳ ದೀಕ್ಷಾ ಪಡ್ಕೊಳ್ಳಿಲ್ಲ, ಗುರುವಿನ ದರ್ಶನ ಮಾಡಿಕೊಳ್ಳಿಲ್ಲ ಅಂತಂದರೆ ನೀ ಮನುಷ್ಯನಾಗಿ ಹುಟ್ಟು ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನ ತತಕ್ಯಂ ತತಕ್ಯಂ ತತಕ್ಯಂ. ಆದಿಗುರು ಶಂಕರ ಭಗವತ್ಪಾದಾಚಾರ್ಯ ಬರೀತಾರೆ, ಕನ್ನಡ ಕವಿಗಳು ಬರೆದರು, ಮಾನವ ಜನ್ಮಕ್ಕೆ ಬಂದು ನೀ ಗುರುಪುತ್ರನಾಗದಿದ್ದರೆ ಸುಮಾರ, ಭಾಳ ಸುಮಾರ, ಅತಿ ಸುಮಾರ ಅಂತ ಕನ್ನಡ ಕವಿಗಳು ಬರ್ಕೊಂಡು ಬಂದಿದ್ದಾರೆ. ಇಂಥ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾಗಿತ್ತು ಅಂತಂದರೆ ಗುರುವಿಗೆ ಎರಗಿ ಅವರ ಆಜ್ಞಾನುಸಾರವಾಗಿ ನಮ್ಮ ಜೀವನವನ್ನು ಸಾಗಿಸಿ ಅವರು ಹೆಂಗೆ ನಡಿ ಅಂತಾರೋ ಹಂಗೆ ನಡೆದು, ಹೆಂಗೆ ಇರಂತಾರೋ ಹಂಗೆ ಇದ್ದು, ಏನು ಮಾಡಂತಾರೋ ಅದನ್ನು ಮಾಡಿ ಇದನ್ನು ಸಾರ್ಥಕ ಮಾಡಿಕೊಂಡಾಗ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದು ಆಗ್ತದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಗುರುದೇವನ ಚರಣಾರವಿಂದಗಳಿಗೂ ತಮ್ಮೆಲ್ಲರ ಕರುಣಕ್ಕೂ ಅರ್ಪಿಸಿ ಮಂಗಲಂ. ಪೂಜ್ಯ ಶ್ರೀ ನಿತ್ಯಾನಂದ ಶ್ರೀಗಳು ಒಂದು 10 ನಿಮಿಷಗಳ ಕಾಲ, ಪೂಜ್ಯ ಶ್ರೀ ಸಚ್ಚಿದಾನಂದ ಶ್ರೀಗಳು ಒಂದು 10 ನಿಮಿಷಗಳ ಕಾಲ ತಮ್ಮ ಪ್ರವಚನ ಸುಧಿಯನ್ನು ನೀಡಿಯಾದ ಮೇಲೆ ಶ್ರೀಗಳವರು ಸನ್ನಿಧಾನ ಸ್ಥಾನದಿಂದ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಮಹಾಮಂಗಲ ಆಗ್ತದೆ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಅನ್ನುವಂಥದ್ದಿರುತ್ತದೆ. ಒಟ್ಟಾರೆ ನೀವು ಮಠಕ್ಕೆ ಬಂದ್ರಿ